ಹಣ್ಣುಗಳು ಕೂಡ ಆಗಿದೆ. ನಂಗೆ ಕಾಣಿಸ್ತದೆ, ನಿಮ್ಗೆ ಹಣ್ಣು ಕಾಣಲಿಲ್ಲ, ನಂಗೆ ಗೊತ್ತಾಯ್ತು. ಹತ್ತಿ ಗಿಡ, ಹತ್ತಿ ಹಲಸಿನ ಮರ, ಹತ್ತಿಯ ಮರ, ಮತ್ತೆ ಹೋಟೆಲ್ ಹರಳಿ ಮರ ಅಲ್ಲ, ಮತ್ತೆ ರುದ್ರಾಕ್ಷಿ. ಎಸ್, ರುದ್ರಾಕ್ಷಿ ಸಸ್ಯ ಇದು. ಹೌದಾ? ಎಸ್. ಆ ಕಡೆ ಇನ್ನೊಂದಿದೆ, ಅದು ಚತುರ್ಮುಖಿ ರುದ್ರಾಕ್ಷಿ. ಸೊ ರುದ್ರಾಕ್ಷಿಯ ಈ ಇದರಲ್ಲಿ ಎಲ್ಲ ಏನು ಹಣ್ಣುಗಳಾಗಿದ್ದಾವೆ ಅದೆಲ್ಲದೂ ಕೂಡ 3 ಮುಖಗಳನ್ನು 3 ಫೇಸ್ಡ್ ರುದ್ರಾಕ್ಷಿ ಆಗಿರುತ್ತೆ. ಸೊ ಈ ರುದ್ರಾಕ್ಷಿ ಬಿಟ್ಟಾಗ ಇಡೀ ಮರದಲ್ಲಿ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಆಗತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ರುದ್ರಾಕ್ಷಿಗಳು ಆಗತ್ತೆ. ಹೂಗಳು ಚಿಕ್ಕದಾಗಿ ಬಿಳಿ ಬಣ್ಣದಲ್ಲಿರುತ್ತೆ, ಕಾಯಿಗಳು ಹಸಿರು ಬಣ್ಣದಲ್ಲಿರುತ್ತೆ, ಹಣ್ಣು ಆಗ್ತಾ ಪರ್ಪಲ್ ಬಣ್ಣಕ್ಕೆ ತಿರುಗತ್ತೆ. ನೀವು ಸರಿಯಾಗಿ ಅಲ್ಲಿ ಮೇಲೆ ನೋಡಿದ್ರೆ ಕಾಯಿಗಳು ನಂಗೆ ಕಾಣಿಸ್ತಾ ಇದೆ, ನಿಮಗೂ ಕಾಣುತ್ತಾ ನೋಡಿ, ಹಸಿರು ಬಣ್ಣದ ಚಿಕ್ಕ ಚಿಕ್ಕ ಕಾಯಿಗಳಿದಾವೆ, ಗೊತ್ತಾಯ್ತಾ? ಅಲ್ಲಿ ಕೂಡ ಒಂದಿದೆ ನೋಡಿ, ದೊಡ್ಡ ದೊಡ್ಡದಿದ್ದಾವೆ, ಅಲ್ಲಿ ಕೂಡ ಇದೆ. ಎಲ್ಲ ಹಣ್ಣು ಕೂಡ ತಿನ್ನಕ್ಕಾಗತ್ತೆ, ಒಂಥರ ಹುಳಿ ಆಗಿ ಚೆನ್ನಾಗಿರುತ್ತೆ, ಹುಳಿ ಸಿಹಿ ಟೇಸ್ಟಲ್ಲಿ ಇರುತ್ತೆ. ಅದರ ಬೀಜವನ್ನು ನಾವು ರುದ್ರಾಕ್ಷಿ ಅಂತ ಹೇಳುವಂಥದ್ದು. ಆ ಬೀಜವನ್ನು ತೆಗೆದ ಮೇಲೆ ಅದನ್ನು ಎಣ್ಣೆಯಲ್ಲಿ ನಾವು ಪ್ರೊಸೆಸಿಂಗ್ ಮಾಡಬೇಕಾಗತ್ತೆ, ಅಂದರೆ ಮಾತ್ರ ಅದು ಹಾಳಾಗದೆ ಉಳ್ಕೊಳ್ಳುತ್ತೆ, ಇಲ್ಲ ಇರುವೆಗಳು ತಿಂದ್ಬಿಡುತ್ತೆ. ಸೊ ಹಾಳಾಗದೆ ಅದು ಉಳಿಬೇಕಂದ್ರೆ ಅದನ್ನು ತೈಲದಲ್ಲಿ ಹಾಕಿಟ್ಟು 28 ಡೇಸ್ ಪ್ರೊಸೆಸಿಂಗ್ ಮಾಡಿ ನಂತರ ಒಣಗಿಸಿ ಆಮೇಲೆ ಇಟ್ಟು ಅದು ಯಾವತ್ತು ನೀವೆಲ್ಲ ಏನು ಹಾಕ್ಕೊಂಡಿದ್ದೀರಲ್ಲ ಯಾವತ್ತೂ ಅದು ಮತ್ತೆ ಹಾಳಾಗಲ್ಲ, ಆ ರೀತಿ. ಸೊ ರುದ್ರಾಕ್ಷಿ ಫಿಸಿಕಲ್ ಬೆನಿಫಿಟ್ಸ್ಗಳು ಕೂಡ ತುಂಬ ಇದೆ, ಹಾಗೆ ಸ್ಪಿರಿಚುವಲ್ ಬೆನಿಫಿಟ್ಸ್ಗಳು ಕೂಡ ತುಂಬ ಇದೆ. ಸೊ ರುದ್ರಾಕ್ಷಿಯನ್ನೆಲ್ಲ ಹೆಚ್ಚಿನ